ಬೊಂಬಾಟ್ ಕಿಚನ್ಗೆ ಸ್ವಾಗತ. ನಾನು ಸುವರ್ಣಗಡ್ಡೆ ಅಂದರೆ ಚೂರ್ಣಗಡ್ಡೆ ಅಂತ ಕೂಡ ಕರೀತಾರೆ. ಇದರ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು ಕೂಡ. ಹಾಗೆ ನೋಡಿ ಯಾವ ರೀತಿಯಾಗಿ ಥಿಕ್ನೆಸ್ ಕೂಡ ಬಂದಿದೆ, ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಸೂಪರಾಗಿರುತ್ತೆ. ಬನ್ನಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಪೀಸ್ಗಳು ಕೂಡ ಚೆನ್ನಾಗಿ ಬೆಂದಿದೆ ಕೂಡ. ಈ ರೀತಿಯಾಗಿ ನಾವು ಕೂಡ ಸಿಂಪಲಾಗಿ ಸುವರ್ಣಗಡ್ಡೆ ಅಥವಾ ಚೂರ್ಣಗಡ್ಡೆನ ಮನೆಯಲ್ಲೇ ಸಾಂಬಾರು ಮಾಡ್ಕೋಬೋದು. ನೋಡಿ ನನ್ನ ಸುವರ್ಣಗಡ್ಡೆ ಇದು ನಾನು ತಂದು ಒಂದು 8ರಿಂದ 9 ತಿಂಗಳಾಗಿದೆ. ಅಂದರೆ ದೀಪಾವಳಿ ಟೈಮಲ್ಲಿ ತಂದಿರೋದಿದು. ಈ ಗಡ್ಡೆಗಳು ವರ್ಷಗಟ್ಟಲೆ ಇಟ್ಲೂ ಏನೂ ಆಗೋದಿಲ್ಲ. ನಾವು ತಂದು ಚೆನ್ನಾಗಿ ಒಣಗಿರುವ ಜಾಗದಲ್ಲಿ ಇಟ್ಟರೆ ನಾವು ಹೇಗೆ ಇಟ್ಟಿರ್ತೀವೋ ಅದೇ ರೀತಿಯಾಗಿರುತ್ತೆ. ನೋಡಿ ನಾನು ತಂದು 8-9 ತಿಂಗಳು ಆಯಿತು ಅಂತ ನಿಮಗೆ ಅನ್ನಿಸುತ್ತಾ? ಇಲ್ಲ ಅಲ್ವಾ? ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೊಂಡು ಕೂಡ ಇದನ್ನು ಇಟ್ಟರೆ ಹಾಗೆ ಇರುತ್ತೆ. ಫುಲ್ ಒಂದು ಸಾರಿ ಕಟ್ ಮಾಡಿದ್ರೆ ಎಲ್ಲ ಹಾಕಬೇಕು ಅಂತಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ನಾವು ಉಪಯೋಗಿಸ್ಕೋಬೋದು. ನಾನು ಒಂದು ಸಾರಿ ತಂದರೆ ಇದನ್ನು ವರ್ಷಗಟ್ಟಲೆ ಮಾಡ್ತೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಫ್ರೈಗಳು ಮಾಡ್ತೀನಿ. ನೋಡಿ ನಾನೀಗ ಸುವರ್ಣಗಡ್ಡೆ ತೊಗೊಂಡಿದ್ದೀನಿ. ಈಗ 8-9 ತಿಂಗಳಾಯಿತು ಯೂಸ್ ಮಾಡೋಣ ಅಂತ ಎಲ್ಲನೂ ಮಾಡ್ತಿದ್ದೀನಿ ನೋಡಿ ಮೇಲಿನ ಸಿಪ್ಪೆನ ತಗೊಂಡು ಬಂದಿದ್ದೀನಿ. ಈ ಸಿಪ್ಪೆ ಆಗಿದೆ ಮೇಲಿಂದು. ನಾವು ಹಸಿ ಸುವರ್ಣಗಡ್ಡೆ ನೀವು ಅಂದರೆ ನೆಲದಿಂದ ತೆಗೆದಿದ್ದ ಕೂಡಲೇ ನೀವು ಯೂಸ್ ಮಾಡ್ತೀರಾ ಅಂದರೆ ಕೈಗೆ ಕವರ್ ಹಾಕೊಂಡೇ ಮಾಡಬೇಕು, ಇಲ್ಲಾಂದರೆ ಕೈ ಕಟ್ತಾ ಬರುತ್ತೆ. ಇದು 8ರಿಂದ 9 ತಿಂಗಳಾಗಿರೋದ್ರಿಂದ ಏನೂ ಅಷ್ಟು ಕಟ್ತಾ ಬರೋದಿಲ್ಲ. ಅದರಿಂದ ನಾನು ಕೈಯೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ಒಂದ್ಸತಿ ತೊಳ್ಕೊಂಬಂದಿದ್ದೀನಿ. ತೊಳೆದಾದ್ಮೇಲೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನೋಡಿ ಒಳಗಡೆ ಎಷ್ಟು ಹಸಿಯಾಗಿದೆ, ಇನ್ನೂ ಒಣಗಿಲ್ಲ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಂಡು ಸುಮಾರಾಗಿ ಸುವರ್ಣಗಡ್ಡೆನ ದೊಡ್ಡ ದೊಡ್ಡ ಪೀಸೇ ಮಾಡ್ತಾರೆ. ನೋಡಿ ನಾನು ಸ್ವಲ್ಪ ದೊಡ್ಡದೇ ಪೀಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಆಲೂಗಡ್ಡೆ ಪೀಸ್ ಮಾಡ್ಕೊಂಡಂಗೆ. ನೋಡಿ ನಾನು ಎಲ್ಲ ಸುವರ್ಣಗಡ್ಡೆನೂ ಇದೇ ರೀತಿ ಮಾಡ್ಕೊಂಬರ್ತೀನಿ. ಕಟ್ ಮಾಡ್ಕೊಂಬರೋಣ. ಸುವರ್ಣಗಡ್ಡೆ ನಾವು ಬೇಯಿಸುವಾಗ ಇದಕ್ಕೆ ನಾವು ಹುಣಸೆಹಣ್ಣು ಹಾಕಬೇಕು, ಇಲ್ಲಾಂದರೆ ಗಂಟ್ಲು ಕೆಡ್ತಾ ಬರುತ್ತೆ. ನೋಡಿ ತುಂಬ ಜನ ತಿನ್ನೋಕೆ ಹೆದರ್ತಾರೆ, ಗಂಟ್ಲು ಕೆಡ್ತಾ ಬರುತ್ತೆ ಅಂತ. ಏನೂ ಆಗೋದಿಲ್ಲ. ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿದ್ರೆ ಏನೂ ಆಗೋದಿಲ್ಲ. ನೋಡಿ ಒಂದು ಕುಕ್ಕರ್ಗೆ ಹಾಕಿದ್ದೀನಿ ಇದನ್ನು. ಇವಾಗ ಮುಳುಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ, ಪೀಸ್ಗಳು ಮುಳುಗುವಷ್ಟು. ಹಾಗೂ ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕಿದ್ದೀನಿ ನೋಡಿ, ಹಾಗೂ ಸ್ವಲ್ಪ ಉಪ್ಪು. ಇಷ್ಟನ್ನು ಹಾಕಿ ನಾವು 3 ವಿಸಲನ್ನ ಕೂಗಿಸ್ಕೊಂಬರ್ಬೋದು. ಇದನ್ನು 3 ವಿಸಲ್ ಕೂಗಿಸಿ, 4-5 ಎಲ್ಲ ಕೂಗಿಸ್ಬೇಡಿ, ತುಂಬ ಮೆತ್ತಗಾಗ್ಬಿಡುತ್ತೆ. ಇಲ್ಲಾಂದರೆ 2 ವಿಸಲ್ ಸಾಕಾಗುತ್ತೆ. ನಾನು 2 ಹಾಕಿದೆ, ನಂತರದಲ್ಲಿ ಮತ್ತೊಂದು ವಿಸಲ್ ಹಾಕಿದ್ದೀನಿ. ಸ್ವಲ್ಪ ಬೆಂದಿರಲಿಲ್ಲ, ಅದರಿಂದ ನಾನು 2 ವಿಸಲ್ ಹಾಕಿದ್ದೀನಿ. ನಂತರ ಮತ್ತೊಂದು ವಿಸಲ್ ನಾನು ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಮತ್ತೊಂದು ಪ್ಯಾನಲ್ಲಿ ನಾನು ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಎಸಳುಗಳನ್ನು ಹುರ್ಕೊಳ್ತಾ ಇದ್ದೀನಿ, ಅದನ್ನು ರುಬ್ಕೊಳ್ಳೋಕ್ಕೆ. ಸುವರ್ಣಗಡ್ಡೆ ಬೆಂದಾಗಿದೆ, ಅದನ್ನು ಕೂಡ ತಗೊಂಡು ಇಟ್ಕೊಂಡಿದ್ದೀನಿ ಕೆಳಗಡೆ ನಾನು. ನೋಡಿ ಎಣ್ಣೆ ಹಾಕಿ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು. ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದು ಚಮಚ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇದು ಘಮ್ ಅಂತ ಪರಿಮಳ ಬರಲಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಸಾಂಬಾರು ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ ಈಗ ಫ್ರೈ ಆಗಿದೆ, ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ನೋಡಿ ಕೊಬ್ಬರಿ ತುರಿ ಕೂಡ ತೊಗೊಂಡಿದ್ದೀನಿ, ಒಂದು ಬಟ್ಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಅದೇ ಒಂದು ಪ್ಲೇಟಿಗೆ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಮತ್ತೊಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇರೋದಿಲ್ಲಿ, ನಿಮ್ಮ ಅಡುಗೆ ಎಣ್ಣೆನ ಯೂಸ್ ಮಾಡ್ಕೋಬೋದು. ಹಾಗೂ 1 ಚಮಚದಷ್ಟು ಕೊತ್ತಂಬರಿ ಕಾಳುಗಳನ್ನು ಹಾಕಿದ್ದೀನಿ. ಹಾಗೂ ಇದ್ರ ಜೊತೆಗೆ ನಾನು ಚಕ್ಕೆ ಮತ್ತು ಲವಂಗ ಕೂಡ ಹಾಕ್ತೀನಿ, ಜೊತೆಗೆ ಆಗಿಬಿಡುತ್ತೆ. 1 ಇಂಚ್ ಚಕ್ಕೆ, ಒಂದು 4ರಿಂದ 5 ಲವಂಗನ ಹಾಕಿದ್ದೀನಿ. ನೋಡಿ 4ರಿಂದ 5 ಹಾಕ್ಕೊಳ್ಳಿ ಸಾಕು. ಇದನ್ನು ಕೂಡ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೀವು ಸಪ್ರೇಟ್ ಕೂಡ ಫ್ರೈ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಸೋಂಪು ಅಂದರೆ ಬಡೆ ಸೊಪ್ಪನ್ನು ಹಾಕಿಲ್ಲ, ಇದ್ರೆ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದನ್ನು ಕೂಡ ಇದೇ ರೀತಿ ಹುರ್ಕೊಂಡು ಹಾಕ್ಕೊಳ್ಳಿ, ಇದ್ದರೆ 1 ಚಮಚ ಹಾಕ್ಕೊಳ್ಳಿ. ನೋಡಿ ಇದನ್ನು ಕೂಡ ಹುರಿದು ಅದೇ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ನಾನು. ಇದನ್ನು ಕೂಡ ಘಮ್ ಅಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು ನಾವು. ನೋಡಿ ಅದೇ ಒಂದು ಪ್ಲೇಟಿಗೆ ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಈ ಥರ ಮಾಡ್ಕೊಳ್ಳಿ ನೀವು, ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನಾವು ಇದನ್ನು ನಮ್ಮ ಹಳ್ಳಿಗಳಲ್ಲಿ ಮಾಡ್ತಾನೆ ಇರ್ತೀವಿ, ಯಾಕಂದರೆ ನಮ್ಮ ತೋಟದಲ್ಲೇ ಸುವರ್ಣಗಡ್ಡೆ ಬೆಳೆಯೋದ್ರಿಂದ ನಮಗೆ ಒಂದ್ಸರಿ ಈ ಥರ ಗಡ್ಡೆಗಳನ್ನು ತೆಗೆದಿಟ್ಕೊಂಡ್ರೆ ನಮ್ಗೆ ವರ್ಷಾನುಗಟ್ಟಲೆ ಅದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ನೋಡಿ ನಂತರ ಅದೇ ಒಂದು ಪ್ಯಾನ್ಗೆ ನಾನು ಎಣ್ಣೆನ ಹಾಕಿದ್ದೀನಿ. ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಯಾವ ಮೆಣಸಿನ್ಕಾಯಿ ಬೇಕೋ ಆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಮೀಡಿಯಮಾಗಿ ಖಾರ ಕೊಡುತ್ತೆ, ಅದರಿಂದ ಇದನ್ನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಖಾರ ಏನು ಕೊಡೋದಿಲ್ಲ. ಇದನ್ನು ಕೂಡ ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಅದೇ ಒಂದು ಬೌಲ್ಗೆ ನಾನು ಹಾಕಿಟ್ಕೊಳ್ತೀನಿ, ಅಂದರೆ ಪ್ಲೇಟ್ಗೆ ಹಾಕಿಟ್ಕೊಳ್ತೀನಿ.
ನಾನು ಶುಂಠಿ ಹಾಕಿಲ್ಲ, ಬೇಕು ಅನ್ನೋರು ಒಬ್ಬೊಬ್ಬರು ಶುಂಠಿ ಹಾಕ್ತಾರೆ, ಆದರೆ ಹಾಕ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ನನ್ನ ಅನಿಸಿಕೆ ಅದು. ಇಷ್ಟು ಏನು ಸಾಮಾನು ಹಾಕಿದ್ದೀನೋ ಇದೇ ಒಂದು ಸಾಮಾನು ಹಾಕಿ ನೀವು ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅನಿಸಿದ್ರೆ ಹೇಳಿದ್ದೆನಲ್ಲ ನಾನು, ಸೋಂಪನ್ನು ಒಂದು ಚಮಚದಷ್ಟು ಹಾಕ್ಕೊಳ್ಳಿ. ತುಂಬ ರುಚಿ ಕೊಡುತ್ತೆ ಸೋಂಪು ಹಾಕಿದರೆ. ನಂತರ ಇರಲಿಲ್ಲ ಮನೇಲಿ, ಅದರಿಂದ ಹಾಕಿಲ್ಲ ನಾನು, ಇಲ್ಲಾಂದರೆ ಅದನ್ನು ಖಂಡಿತವಾಗಿ ನಾನು ಇದ್ದರೆ ಹಾಕ್ತಾಯಿದ್ದೆ. ನೋಡಿ, ಎಲ್ಲ ಹುರಿದಿರೋ ಸಾಮಾನು ಈಗ ನುಣ್ಣಗೆ ರುಬ್ಕೊಂಬರ್ಬೇಕು. ಜೊತೆಯಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇದಕ್ಕೆ ಅರಿಶಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಗ್ರೈಂಡರ್ನ ಸಹಾಯದಿಂದ ನಾನು ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ನೋಡಿ, ಯಾವ ರೀತಿಯಾಗಿದೆ. ಈ ರೀತಿಯಾಗಿ ಮಸಾಲೆ ರುಬ್ಬಿದರೆ ನಾವು ಮಾಡುವಂತಹ ಪದಾರ್ಥಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ನುಣ್ಣಗೆ ರುಬ್ಕೊಂಬಂದಿದೆ. ಇದೇ ರೀತಿಯಾಗಿ ರುಬ್ಕೊಳ್ಳಿ. ನಿಮ್ಮ ಹತ್ರ ಮಿಕ್ಸರ್ ಇತ್ತು ಅಂದರೆ ಅದರಲ್ಲಿ ಕೂಡ ಇದೇ ರೀತಿ ನುಣ್ಣಗೆ ರುಬ್ಕೊಂಬರ್ರಿ. ಇಲ್ಲಾಂದರೆ ಒಳಕಲ್ಲಿತ್ತು ಅಂದರೆ ಅದರಲ್ಲೂ ರುಬ್ಕೊಂಬರ್ಬೋದು ನೀವು, ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಥಿಕ್ನೆಸ್ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ತೆಳ್ಳಗೆ ಕೂಡ ಮಾಡ್ಕೋಬೇಡಿ, ಸಾಂಬಾರು ಚೆನ್ನಾಗಿ ಬರೋದಿಲ್ಲ. ಮೀಡಿಯಮಾಗಿ ಈ ಲೆವೆಲಲ್ಲಿದ್ದರೆ ಸಾಕಾಗುತ್ತೆ ನಮಗೆ. ನಂತರ ಸ್ವಲ್ಪ ಕುದಿ ಬರಲಿ. ಕುದಿ ಬರುವಾಗ ನಾವಿಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಚೂರ್ಣಗಡ್ಡೆನ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಹುಣಸೆಹಣ್ಣೆಲ್ಲ ಹಾಕಿದ್ವಲ್ಲ ಅದೇನು ಹಾಕಬೇಡಿ, ಜಸ್ಟ್ ಗಡ್ಡೆಗಳ ಪೀಸ್ಗಳನ್ನಷ್ಟೇ ನಾವು ತಗೊಂಡ್ಬಂದು ಈ ಕುದಿಯುವಂಥ ಒಂದು ಸಾಂಬಾರಿಗೆ ಹಾಕೋಣ. ಈಗ ಚೆನ್ನಾಗಿ ಕುದಿಸಿದ್ರಾಯ್ತು. ಮೇಲೆ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇತ್ತಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಅದರಿಂದ ಹಾಕಿಲ್ಲ ನಾನು ಮನೆಯಲ್ಲಿ ಏನು ಅಡುಗೆ ಮಾಡ್ತೀನೋ ಅದನ್ನೇ ಹಾಕಿ ತೋರಿಸ್ತೀನಿ. ಅಡುಗೆ ಮಾಡೋಕ್ಕಂತಲೇ ವಿಡಿಯೋ ಮಾಡೋದಿಲ್ಲ. ಮತ್ತು ನೀವೇನು ಇಲ್ಲ ಅಂದರೆ ಯಾಕೆ ಮಾಡಿ ತೋರಿಸ್ತೀರಾ, ಅದು ಇಲ್ಲ ಇದು ಇಲ್ಲ ಅಂತ. ನಾನು ಏನು ಮಾಡ್ತೀನೋ ಅದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ, ನನ್ನ ಖುಷಿಗೋಸ್ಕರ. ನೋಡಿ, ನಮ್ಮ ಸುವರ್ಣಗಡ್ಡೆ ಸಾಂಬಾರು ರೆಡಿಯಾಗಿದೆ. ಈಗ ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರೇನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಒಳ್ಳೆ ವೀಡಿಯೋಗಳನ್ನು ಹಾಕಿ, ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾಯಿರಿ. ಮುಂದೆ ಕೂಡ ವೀಡಿಯೋಗಳು ಬರ್ತಾ ಇರ್ತವೆ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ನಮ್ಮ ಸುವರ್ಣಗಡ್ಡೆ ಸಾಂಬಾರು ಈಗ ರೆಡಿಯಾಗಿದೆ, ಅಂದರೆ ಚೂರ್ಣಗಡ್ಡೆ ಸಾಂಬಾರು ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ಪೀಸ್ಗಳು ಕೂಡ ಚೆನ್ನಾಗಿ ಬೆಂದಿದೆ. ಹಾಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.